ಶಿವಮೊಗ್ಗದಲ್ಲಿ ದೇಶದ್ರೋಹಿಗಳಿದ್ದಾರೆ ಅಂತೇಳಿ ಬಹಳಷ್ಟು ವರ್ಷಗಳಿಂದ ನಾವು ಹೇಳ್ತಾನೆ ಬಂದಿದ್ವಿ, ಈಗಲೂ ಹೇಳ್ತಾನೆ ಇದ್ದೀವಿ. ಅದಕ್ಕೆ ಪೂರಕವಾಗಿ ತುಗ್ಗಾನಗರದಲ್ಲಿ ಒಂದು FIR ಆಗಿದೆ, ಕೋಟೆನಲ್ಲಿ ಒಂದು FIR ಆಗಿದೆ. FIR ಆಗಿರೋದಕ್ಕೆ ಪೂರ್ಣ ಪ್ರಮಾಣದೊಳಗಡೆ ತನಿಖೆ ಮುಗಿಸಿ ಅವ್ರ ಬಗ್ಗೆ ಕ್ರಮ ಆಗದೆ ಹೋದ್ರೆ ಇದು ಸರಿ ಇರಲ್ಲ ಅನ್ನೋಂಥ ಎಚ್ಚರಿಕೆಯನ್ನ ಇವತ್ತು ರಕ್ಷಣಾ ಇಲಾಖೆಗೆ ನಾವು ಕೊಟ್ಟಿದ್ದೇವೆ. ಎಂಥದ್ದೇ ಪ್ರಜಾರು ಬಂದ್ರು, ದೇಶದ್ರೋಹಿಗಳ ನಡವಳಿಕೆ ಏನಿದೆ, ಇಲ್ಲಿ ಪಾಕಿಸ್ತಾನದ ಪರವಾಗಿ ಮಾತುಗಳು ಆಡುವಂತ ಮನಸ್ಸುಗಳೇನಿದೆ, ಸ್ಟೇಟಸ್ ಅಲ್ಲಿ ಹಾಕ್ತಾರೆ, ವಾಟ್ಸಾಪ್ ಅಲ್ಲಿ ಹಾಕ್ತಾರೆ, ಮೋಟಿವೇಟ್ ಮಾಡ್ತಾರೆ, ದೇವರಲ್ಲಿ ಬೇಡ್ಕೊಂತಾರೆ, ಅಲ್ಲಾ ಬಂದು ಕಾಪಾಡು ಅಂತ ಕೇಳ್ಕೊಳ್ತಾರೆ. ಕೇಳ್ಕೊಳ್ಳಿ, ದೇವರ ಹತ್ರ ಎಲ್ಲ ಕೇಳ್ಕೋಬೇಕು. ಆದ್ರೆ ದೇಶದ್ರೋಹಿಗಳಿಗೆ ಯಾವ ದೇವರು ಕೂಡ ಸಹಕಾರ ಕೊಡಬಾರದು, ಅಲ್ಲನು ಸಹಕಾರ ಕೊಡಬಾರದು, ರಾಮನು ಸಹಕಾರ ಕೊಡಬಾರದು ದೇಶದ್ರೋಹಿಗಳಿಗೆ ಅಂತೇಳಿ ನಾವು ಬೇಡ್ಕೊಳ್ಳೋರಿದ್ದೇವೆ. ಅವ್ರು ಯಾರಿದ್ದಾರೆ, ಅವ್ರ ಕುಟುಂಬ ಯಾವುದು, ಅವರೆಲ್ಲದನ್ನು ಶೋಧಿಸಿ ಅವರಿಗೆ ಸರಿಯಾದಂತ ತಕ್ಕ ಶಾಸ್ತಿಯನ್ನ ಮಾಡದೆ ಹೋದ್ರೆ ನಾಳೆ ಬೆಳಗ್ಗೆಯಿಂದ ಯಾವ ರೀತಿ ಶಿವಮೊಗ್ಗ ನಗರವನ್ನು ತಾವು ಫೇಸ್ ಮಾಡ್ತೀನಿ ಅನ್ನೋದನ್ನ ಗಮನಿಸಿ ಅಂತ ಹೇಳಿ ಅವ್ರಿಗೆ ಹೇಳಿ ಬಂದಿದೆ. ತನಿಖೆಗೆ ಅಡ್ಡ ಬರೋದಿಲ್ಲ ನಾವು, ಆದ್ರೆ ತನಿಖೆ ಕಾರಣಕ್ಕೆ ತಡ ಆಗುವಂಥದ್ದನ್ನ ಕ್ಷಮಿಸೋದಿಲ್ಲ ನಾವು. ಒಳ್ಳೊಳ್ಳೆ ಅಧಿಕಾರಿಗಳಿದ್ದೀರಾ, ನಿಮ್ಮ ಬಗ್ಗೆ ಗೌರವನೂ ಇದೆ ನಮಗೆ. ಆದ್ರೆ ತನಿಖೆಯಲ್ಲಿ ಹಿಂದೇಟ್ ಹಾಕಿದ್ರೆ, ಪ್ರಜರಿಗೆ ಈಲ್ಡಾದ್ರೆ, ಪ್ರತಿಯೊಬ್ಬ ಶಿವಮೊಗ್ಗದಲ್ಲಿರುವಂತ ವ್ಯಕ್ತಿ ಸೈನಿಕನಾಗಿ ಕೆಲಸವನ್ನ ಮಾಡಬೇಕಾಗತ್ತೆ. ಆ ರೀತಿಯ ಕಾರ್ಯ ಅನೇಕ ವರ್ಷಗಳಲ್ಲಿ ನಾವು ಮಾಡಿದ್ದೇವೆ, ಈಗಲೂ ಕೂಡ ಮಾಡ್ತೇವೆ. ದೇಶದ್ರೋಹಿಗಳ ಟ್ಯಾಂಕ್ ಮೊಹಲ್ಲಾದಲ್ಲಿರುವಂತ ದೇಶದ್ರೋಹಿ ಮನೆ ಹುಡುಕದ್ ನಮಗೇನೂ ಕಷ್ಟ ಇಲ್ಲ. ಯಾರ್ಯಾರು ದೇಶದ್ರೋಹಿಗಳಿದ್ದಾರೆ ಶಿವಮೊಗ್ಗದಲ್ಲಿ ಅಂತ ನಮಗೆ ಗೊತ್ತಿರೋಂಥದ್ದೇ. PFI ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದ್ರು ದೇಶದ್ರೋಹಿಗಳು. PFI ಬ್ಯಾನ್ ಮಾಡಿದ ತಕ್ಷಣ ಬೇರೆ ಹೆಸರುಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಡೀ ಸೈನ್ಯ ದೇಶದ್ರೋಹಿಗಳನ್ನ, ಮುಸಲ್ಮಾನ್ ಭಯೋತ್ಪಾದಕರ ಹುಟ್ಟನ್ನು ಅಡಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೈನಿಕರು. ಅದೇ ರೀತಿ ಅವರಿಗೆ ಶಕ್ತಿ ಕೊಡುವಂತ ಕೆಲಸ ದೇಶ ಮಾಡ್ತಾ ಇದೆ. ಅವ್ರ ಜೊತೆಗೆ ನಾವು ನಿಂತ್ಕೊಂಡಿದ್ದೇವೆ. ಸೈನಿಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ, ನರೇಂದ್ರ ಮೋದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಶಿವಮೊಗ್ಗದಲ್ಲಿ ಆಡ್ತಾ ಇರುವಂತ ದೇಶದ್ರೋಹಿಗಳನ್ನು ಮಟ್ಟ ಹಾಕುವಂತ ಕೆಲಸವನ್ನ ರಕ್ಷಣಾಧಿಕಾರಿಗಳು, ರಕ್ಷಣಾ ವ್ಯವಸ್ಥೆ ಮಾಡದೆ ಹೋದ್ರೆ ಸೈನಿಕರಾಗಿರುವಂತ ಶಿವಮೊಗ್ಗ ನಗರದ ನಾಗರಿಕರೇ ಅಕ್ರಮವನ್ನು ಮಾಡ್ತಾರೆ ಅನ್ನೋಂಥದ್ದನ್ನ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.